ಗಣರಾಜ್ಯೋತ್ಸವದ ಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರೇಮಳಗಾವಿ ಗ್ರಾಮದ ಸಮಸ್ತರಿಗೂ ಹಾಗೂ ಧ್ಯಾನ ಭಂಡಾರದ ಮುತ್ತು ರತ್ನಗಳಾಗಿರುವ ನನ್ನ ಪ್ರೀತಿಯ ಗುರು ಬಳಗಕ್ಕೆ ತುಂಬು ಹೃದಯದ ಸ್ವಾಗತ. ಇಂದು ಗಣರಾಜ್ಯದ ಸಂಭ್ರಮದ ಜೊತೆಗೆ ಕ್ರಾಂತಿಯ ಕಿಡಿ ವೀರ ಸಂಗೊಳ್ಳಿ ರಾಯಣ್ಣನ ಪುಣ್ಯ ಸ್ಮರಣೆ ಕೂಡ. ಇದು ನಮಗೆ ಹೆಮ್ಮೆಯ ಸಂಗತಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ಇರುವ ಪ್ರಜಾಪ್ರಭುತ್ವದ ಒಬ್ಬ ಪ್ರಜೆಯಾದ ನಮಗೆ ಭಾರತ ದೇಶದ ಮೇಲೆ ಗೌರವ ದಿನನಿತ್ಯ ಇರಬೇಕು. ಸೈನಿಕರಿಗೆ ಹತ್ತಿದ ರಕ್ತದ ಕಲೆ, ಕೃಷಿಕಾರರಿಗೆ ಹತ್ತಿದ ಮಣ್ಣಿನ ಕಲೆ, ಶಿಕ್ಷಕರಿಗೆ ಹತ್ತಿದ ಬಳಪದ ಧೂಳಿನ ಕಲೆ, ಇವು ಮೂರು ಇಡೀ ಪ್ರಪಂಚವನ್ನೇ ಬದಲಾಯಿಸಬಲ್ಲವು. ವಿಶೇಷವಾಗಿ ಈ ಗಣರಾಜ್ಯದಂದು ನಾವು ಕೆಲವು ಅಂಶಗಳನ್ನು ಕಲಿತು ಸಂವಿಧಾನಕ್ಕೆ ಅನುಯಾಯಿಯಾಗಿ ಕಾನೂನಿಗೆ ತಲೆಬಾಗಿ ರಾಷ್ಟ್ರ ನಾಯಕರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿ ಅವರಿಗೆ ಗೌರವ ಕೊಡುವ ಕೆಲಸ ನಮ್ಮದಾಗಬೇಕಾಗಿದೆ. ದೇಶದ ವಿಷಯ ಬಂದಾಗ ಹೆಮ್ಮೆ ಇರಲಿ, ಸೈನಿಕ, ಶಿಕ್ಷಕ, ಕೃಷಿಕರ ಕಾರ್ಯಕ್ಕೆ ಮೆಚ್ಚುಗೆ ಇರಲಿ, ತಂದೆ ತಾಯಿಯರ ಬಗ್ಗೆ ಗೌರವ ಇರಲಿ, ನಾವು ನಮ್ಮವರು ಎಂಬ ಭಾವವಿರಲಿ, ಕರ್ನಾಟಕ ಮಾತೆಯ ಕುರಿತು ಪೂಜ್ಯತೆ ಇರಲಿ, ಭಾರತ ಮಾತೆಯ ಕುರಿತು ಅಭಿಮಾನವಿರಲಿ, ವಿದೇಶಿಗಳಿಗರು ಬರಲಿ ಕನ್ನಡದ ಸ್ವರಗಳು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ ಇಡುತ್ತೇನೆ. ಜೈ ಹಿಂದ್, ಜೈ ಸಂವಿಧಾನ.